हाँ सबर डालते ही, मैं सबर करते ही, कल करते ही, क्या भी नहीं करने का नहीं, क्या नहीं चुप्पी का देखो उन्हों आते करते बोलते इन्हों आते तुम्हारा जो भी प्रॉब्लम है नहीं उन्हों इन्हों करते 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 चलते उन्हों नहीं करे नहीं उन्होंने क्या भी बोलो क्या हुआ बोलते करते परसों दिन हमें स्टार्ट किए थे पूरा बंद किए थे हमें करे थे आए पत्थरों गार्ड को लेकर गए पूरा पत्थर डालू पूरा बस बंद करे थे मैं डालते करके बोले 1 बजे भाते 2 बजे भाते 3 बजे भाते करके बोले और गाड़ी पंचर हुआ करते कहाँ पंचर हुआ उधर का सब भी कर इधर पंचर छोड़ा इधर आने का टाइम जैसे भी जब भी कर रहे थे तभी उधर पंचर नहीं हुआ तुम्हारा हम स्ट्राइक करे गाड़ी सब भी गिर रहे बच्चे गिर रहे लोग गिर रहे स्ट्राइक करने में क्यों स्ट्राइक करे करूँ नको हमारा काम है हमें करते करके बोल के गए अभी क्यों नहीं कर रहे 1 हफ्ता हो गया कमिश्नर बोले दूसरा दिन स्टार्ट होता बोले अभी तक कुछ नहीं कच्चा रोड तो कर को देते बोले वो कच्चा भी नहीं पक्का भी नहीं वो भी पत्थर गाड़ियाँ इंसान कितने पड़ता है वहाँ कम से कम करना नहीं बोले के बाद में लोग गिरे पत्थर नहीं कमिश्नर में आए थे भी दूसरे दिन डालते करके बोले थे अभी तक डाले अभी तक भी डाले नहीं अब 8 दिन हो गए गिर रहे अभी वहाँ बोल के जाके अभी कब डालने वाले पत्थरे पूरे नहीं बस आती देखो पत्थरे पूरे घर में उड़काते हैं हमारे किसके तो जान को क्या तो क्या करना एक भाई को एक बच्ची को लेकर पड़ी से देखे तो इतना खराब पड़ी बुढ़े कौन जवाबदारी लेते हैं उनका बोलो जरा अभी तुम्हारा प्रॉब्लम ये है ना अभी तुम्हारा प्रॉब्लम जो है हमारे प्रॉब्लम हमारी सभी लोगों का ये सबका ये हमारे घर का क्या जी है हमारा प्रॉब्लम बोलने को पूरा पब्लिक का प्रॉब्लम हाँ प्रॉब्लम है देखने वाले तुम्हें हैं उन्हों अभी दूसरे भी आते हैं मैं कराता दूसरे भी आते हैं ऐसा बोल को फोटो काटने को जाते हैं वीडियो करने जाते हैं 2-3 बार आपको गए ना लेकिन आपको फायदा नहीं ಗೊತ್ತಿದೆ ಆಟೋದವ್ರು ಇಲ್ಲಿ ಯಾರೂ ಬರೋದಿಲ್ಲ ಆ್ಯಕ್ಚುಲಿ ನಾವು ಬರೋದೇ ಇಲ್ಲ ನಾವು ಇಲ್ಲಿ ಆಟೋದವ್ರು ನಾವೇ ಸ್ವಂತ ಆಟೋದವ್ರು ನಾವು ಬರೋದಿಲ್ಲ ಯಾಕಂದ್ರೆ ರೋಡ್ ಹಾಳಾಗಿದೆ ಒಂದು ಮೇಂಟೆನ್ಸ್ ಎಷ್ಟು ಬರ್ತಿದ್ದು ಗೊತ್ತು ಸಿಕ್ಕಾಪಟ್ಟೆ GST ಒಂದು ಬೋರ್ಡ್ ತೊಗೊಳ್ರಿ ಒಂದು ನಟ್ ತೊಗೊಳ್ರಿ ಅದಕ್ಕೆಲ್ಲ GST ಈಗ ದುಡಿಬೇಕಾ ನಾನು ಎಲ್ಲಿಂದ ತೊಗೊಂಬರ್ಬೇಕು ಹೇಳ್ರಿ ಅದ್ರಾಗ ಪೆಟ್ರೋಲ್ ಜಾಸ್ತಿ ಈ ಕಡೆ ಘಾಟ್ ಸೆಕ್ಷನ್ ಇದೆ ಈ ಕಡೆ ಘಾಟ್ ಸೆಕ್ಷನ್ ಇದೆ ಯಾರೂ ಬರೋದಿಲ್ಲ 3-4 ಜನ ಅದರಲ್ಲಿ ಯಾರೂ ಬರೋಲ್ಲ ಮೇಡಮ್ ಯಾಕೆ ಬರೋದಿಲ್ಲ ಅಂತಂದರೆ ರೋಡ್ ಸರಿ ಇಲ್ಲ ಒಂದು ನಾವು ಬರೋದಿಲ್ಲ ರೀ 80 ರೂಪಾಯಿ ಕೊಡ್ತೇನೆ ಅಂದ್ರೆ ಬರ್ತೇನೆ ನೋಡ್ರಿ ಅಂತ ಹೇಳ್ತೀವಿ ನಾವು ಯಾಕಂತಂದ್ರೆ ರೋಡ್ ಸರಿ ಇಲ್ಲ ಟೈರ್ ಹೊಡಿತಾವೆ ಏನಾದರೂ ಪ್ರಾಬ್ಲಮ್ ಆಗೇ ಆಗ್ತೈತೆ ಸರ್ ನಾವು ಆಟೋದವ್ರು ಯಾರೂ ಬರೋಲ್ಲ ಇಲ್ಲಿ ಯಾಕೆ ಬರೋದಿಲ್ಲ ಹೇಳ್ರಿ ರೋಡ್ ಸರಿ ಇಲ್ಲ ಬರೋದಿಲ್ಲ ನಾವು ಈಗ ನೀವು ಇಲ್ಲಿ ಇದ್ದವ್ರು ಮಾತ್ರ ಆಜು ಬಾಜು ಇದ್ದವರೆಲ್ಲ ಹೋರಾಟ ಮಾಡಾಕ್ತೀರಿ ಹೌದು ಈಗ ನೀವು ಮಾಡಾಕ್ತೀರಿ ಈಗ ನೋಡ್ರಿ ಈಗ ನಾವು ಅರ್ಧ ತಾಸು ಆಯ್ತು ಒಂದು ಗಾಡಿಯವ್ರಿಗೆ ಹೇಳ್ತಾ ಇದೀವಿ ನೀವು ಹೊಳ್ಳಿ ಹಿಂಗೆ ಮಾತಾಡ್ರಿ ಅಂತ ಹೇಳಿ ಈಗ ನೀವು ಮಾತಾಡ್ತಾ ಇಲ್ಲ ಇಲ್ಲ ನಾವು ಈಗ ಪ್ರತಿ ಈಗ ನಾವು ಇದೆಲ್ಲ ಕ್ಯಾಮ್ರಾ ತಂದು ನೋಡಿ ನಿಂತಿದ್ದ ಕಾಲ ನಮ್ಗೆ ಮೇಲೆ ಮತ್ತೊಬ್ರು ಫೋನ್ ಮಾಡಿ ಇದನ್ನ ಕ್ಯಾಮ್ರಾ ಮಾಡಿದ್ರಿ ಇವತ್ತಲ್ಲ ನಾಳೆ ನಾವು ರೋಡ್ ಮಾಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಇವತ್ತಿಲ್ಲ ನಾಳೆ ಅನ್ಕೊಂತ ಎಷ್ಟು ವರ್ಷ ಆಯ್ತು ಎಲೆಕ್ಷನ್ ಬಂದ್ರು ಆದ್ರೂ ನಾನು ಇದು ಮಾಡಿಕೊಡ್ತೇನೆ ಯಾರು ಏನೂ ಮಾಡ್ತಾ ಇಲ್ಲ ಮೇಡಮ್ ಸುಮ್ಮನೆ ನಾವು ಆ್ಯಕ್ಚುಲಿ ಮಲ್ಕೊಂಡಿದ್ದೇವೆ ನಾವು ಹೇಳ್ಬೇಕು ಆ್ಯಕ್ಚುಲಿ ನಾವು ಪಬ್ಲಿಕ್ ಜನ ಹೇಳ್ಬೇಕು ಯಾಕೆ ಹೇಳ್ಬೇಕು ಹೇಳ್ರಿ ಯಾಕೆ ಹೇಳೋದಿಲ್ಲ ಹೇಳ್ರಿ ರೊಕ್ಕ ಕೊಡ್ತಾರ ಆರಾಮ ಆ ದಿನ ಕುಡಿತೇವೆ ಮಾಡ್ತೇವೆ ತಿಂತೇವೆ ಮಲಗ್ತೇವೆ ಹೋಯ್ತು ಅವ್ರವ್ರದ್ದೆಲ್ಲ ಹೊಟ್ಟೆ ತುಂಬಿಸ್ಕೊಳ್ತಾ ಇರ್ತಾರೆ ಆದ್ರೆ ನಮ್ದಿಲ್ಲಿ ಪ್ರಾಬ್ಲಮ್ ಯಾರು ನಮ್ದು ಪ್ರಾಬ್ಲಮ್ ಕೇಳೋದೇ ಇಲ್ಲಲ್ಲ ಯಾರು ಕೇಳ್ತಾರೆ ಹೇಳ್ರಿ ಬಂದು ಟೀಗೆಲ್ಲ ಕರ್ತೂಲೆ ಓ ಕರ್ತೂಲೆ ಕರ್ತೂಲೆ ಅಂತ ಹೇಳ್ತಾನೆ ಈಗ ನೋಡ್ರಿ ಈಗ ಡಂಬರ್ ಅಷ್ಟೇ ಮೇಲ್ಗಡೆ ಹಾಕ್ತಾರೆ ಈಗ 4 ದಿನ ನೋಡ್ರಿ ಸ್ವಲ್ಪ 1-2 ಮಳೆ ಬರ್ಲಿ ರೀ ಅದೆಲ್ಲ ಡಂಬರ್ ಹೋಗ್ತೈತೆ ನೋಡ್ರಿ ಡಂಬರ್ ಮಾತ್ರ 100% ಹೋಗ್ತೈತೆ ಸರ್ ಡಾಂಬರ್ ಹೋಗ್ತಾ ನಾವು ಇಲ್ಲ ಅಂತೇಳಿ ವಾರಕ್ಕೆ ಒಂದ್ಸಲ ನಾವು ಗ್ಯಾರೇಜ್ಗೆ ಹೋಗ್ತಾ ಇರ್ತೀವಿ ಮೇಂಟೆನ್ಸ್ ಮಾಡ್ಕೊಳಕ್ಕೆ ಕೈಗುದ್ದೇನ ಅಂತ ಹೇಳ್ತಾರೆ ಈಗ ನಾವು 70 ರೂಪಾಯಿ ಹೇಳಿದಾರಲ್ಲ ಯಾರೂ ಕೊಡೋದಿಲ್ಲ ಕೈಗೂ ಪೈಲೇಸಿ 60 ರೂಪಾಯಿ ಪೆಟ್ರೋಲ್ ಚಡಾಜಿ ಚಡಾಜಿ ಅಂತ ಹೇಳಿ ಯಾರೂ ಕೇಳೋದಿಲ್ಲ ನಾವು ಹೊಟ್ಟೆ ಕಿಚ್ಚಿಗಂತಾಗೆ ಬರ್ತಾ ಇರ್ತೀವಿ ಈ ರೋಡಿಗೆ ನೋಡ್ರಿ ಹೆಂಗೆ ಗಡ ಹೊಡ್ಕೊಂಡು ಹೋಗ್ತಾ ಇದೆ ಹೊಟ್ಟೆ ಕಿಚ್ಚಿಗಂಗೆ ಬರ್ತಾ ಇದ್ವಿ ಯಾಕಂದ್ರೆ ಈಗ ನಮ್ಗೆ ದುಡಿದ್ರೆ ನಮ್ಮ ಮನೆ ನಡೀತದೆ ಅಂಥ ಪರಿಸ್ಥಿತಿ ಇದೆ ರೋಡ್ ಚೆನ್ನಾಗಿದ್ರೆ ನಮಗೊಂದು 10 ರೂಪಾಯಿ ಉಳಿತೈತಲ್ಲ ಮೇಡಮ್ ನಾವು 10 ರೂಪಾಯಿ ಕಡಿಮೆನೂ ಹೋಗ್ಬೋದು ಸರ್ ಮೇಡಮ್ ನಾವು ಹಾಗಾಗಿ ನಮ್ಗೆ ಭಾಳ ಪ್ರಾಬ್ಲಮ್ ಆಗ್ತಾ ಇದೆ ಇಲ್ಲಿ ಯಾರೂ ಬರಲ್ಲ ಮೇಡಮ್ ಸುಮ್ಮನೆ ಇದು ಎಷ್ಟು ದಿನ ಆಯ್ತು ಗೊತ್ತಿದ್ದು ಹಾಕಿತ್ತು ಈ ಕಡೆನೂ ಆಗಬಾರ್ದಿತ್ತು ಮೇಡಮ್ ಇದು ಸ್ಕಿಡ್ ಆಗ್ತಾ ಇದೆ ಸಣ್ಣ ಮಕ್ಕಳೀಗ ಬೈಕ್ ತೊಗೊಂಬರ್ತಾ ಇರ್ತಾರೆ ಅದ್ರ ಹಾಕೊಂಡು ಮಗು ಹಾಕೊಂಡು ಬಿದ್ದರೆ ಏನು ಮಾಡೋದು ಹೇಳ್ರಿ ಅನಾವಶ್ಯಕವಾಗಿ ಪಾಪ ಮಗು ಪೆಟ್ಟಾಗಲಿ ಏನಾಗಲಿ ಏನು ಮಾಡೋದು ಹೇಳ್ರಿ ಹಿಂಗೆಲ್ಲ ಅಳಗಾಡ್ತಾ ಹೋಗ್ತಿದ್ದು ಬಸ್ ಅಷ್ಟು ಹೆದರಿಕೆ ಆಗ್ತಿದ್ದಿಲ್ಲ ಬಸ್ ಹೋಗ್ಬೇಕಾದ್ರೆ ಈಗ ಅವಂದೇ ಗಾಡಿ ಬಸ್ ನಾವು ಸ್ಕಿಡ್ ಆಗಿ ಹೋಗಿ ಯಾವ್ದಾರ ಒಂದು ಮನೆಗೆ ಹಾಕಿ ಗುದ್ದಿದಂದ್ರೆ ಏನು ಮಾಡ್ತೀರಿ ಆಗಿದಾವೆ ಮೇಡಮ್ ಇಲ್ಲಿ ರೋಡಲ್ಲಿ ಆಗಿದಾವೆ ಎಷ್ಟೋ ಜನ ಹಿಂಗೆ ಬಿದ್ದಿದಾವೆ ಒಳಗಡೆ ಹೋಗಿದ್ದಾರೆ
ಎಲ್ಲರೂ ಬಿದ್ದು ಮಾಡಿದ್ದೀವಿ ಸರ್ ಮೇಡಮ್. ನಾವು ಇದ್ರ ಸಲಗ ಬಂದ್ ಮಾಡ್ಕೊಂಡಿದ್ರೆ ನಮ್ದು ಹೊಟ್ಟೆ ನೋಡ್ಬೇಕಾಗ್ತದೆ ಸರ್. ಇದನ್ನೇ ಮಾಡ್ಕೊಂಡು ಕುಂತ್ರು ಗಂಡಸರು ಹೆಣ್ಮಕ್ಳು ಮಾಡ್ತಾ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಾರೆ, ಗಂಡು ಮಕ್ಳು ಹೋಗ್ತಾರೆ, ಮನೆಯಲ್ಲಿ ಇರೋದು ಮಕ್ಕಳು. ಅದರಲ್ಲಿ ನಾವೆಲ್ಲ ಹಿಂಗೆ ನಿಂತ್ಕೊಂಡ್ರೆ ಒಂದು ದಿವಸದ ಪ್ರಾಬ್ಲಮ್ ನಮ್ಗೆ ಯಾರು ಕೊಡ್ತಾರೆ ಹೇಳ್ರಿ? ನಮ್ದು ಹೊಟ್ಟೆ ಬಾಡಿ ಯಾರು ಕೊಡ್ತಾರೆ? ಒಂದು ಇವತ್ತು ನಾವು ದುಡಿದ್ರೆ ನಮ್ಮ ಮನೆಯವ್ರು ಎಲ್ಲ ದುಡ್ಲಿಂದ ನಡೀತಾ ಇದೆ ಮೇಡಮ್. ಈಗ ಇಲ್ಲಿ ಯಾವುದು ಪ್ರಕಾಶ್ ಅಂತೇಳಿ ಈಗ ಎಲ್ಲ ಎದಕ್ಕೂ ಆಗಲಿ ಒಂದು ಕಾರಣಕ್ಕೆ ದುಡ್ಡೇ ಬೇಕು ಮೇಡಮ್. ಈಗ ದುಡ್ಡಿನ ಸಲ ನಾವು ದುಡಿಲಿಕ್ಕೆ ಅಂತ ಹೊರಗಡೆ ಹೋಗ್ತೇವೆ. ಹೊರಗಡೆ ಹೋಗ್ದಾಗ ನಾವು ಸ್ಟ್ರೈಕ್ ಮಾಡ್ತೇವೆ, ಯಾರು ಬರಲ್ಲ ಮೇಡಮ್. ಇಲ್ಲಿ ಯಾರು ಬರಲ್ಲ, ಯಾರು ಬಗ್ಗೆ ನೋಡಲ್ಲ ಮೇಡಮ್. ಕರೆಕ್ಟ್ ಮೇಡಮ್. ಒಂದು ದಿನ ಮಾಡಿದ್ವಿ ಮೇಡಮ್ ಸರ್, ಯಾರೂ ಬರಲಿಲ್ಲ, ಯಾರೂ ಬರೋದಿಲ್ಲ. ಅರ್ಧ ರೋಡ್ ಆ ಕಡೆ ಮಾಡಿದ, ಆ ಕಡೆ ರೋಡ್ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದವ್ರಿ. ಹೆಂಗ್ ಹೋಗ್ಬೇಕಿಡ್ರಿ? ಆ ಬ್ರಿಡ್ಜ್ ಮಾಡಕ್ಕೆ ಎಷ್ಟು ವರ್ಷ? ಗಾಂಧಿನಗರ್ ಬ್ರಿಡ್ಜ್ ಎಷ್ಟು ವರ್ಷದಿಂದ 5-6 ವರ್ಷದಿಂದ ಹಂಗೆ ಬಿದ್ದಿತ್ತು. ಇವಾಗ ಮಾಡಿದ್ದಾರೆ ಗಾಂಧಿನಗರ್ ಬ್ರಿಡ್ಜ್. ಈಗ ತಗೊಳ್ರಿ ಅಲ್ಲಿದ್ದ ಬ್ರಿಡ್ಜ್ ಮಾಡಕ್ಕೆ ಎಷ್ಟು ದಿನ? 1 ವರ್ಷ ಆಗಕ್ಕೆ ಬಂತಲ್ಲ. ಅದು 1 ವರ್ಷ ಆಗಕ್ಕೆ ಬಂತ್ರಿ. ಅದು ಒಂದು ಸಣ್ಣ ಬ್ರಿಡ್ಜ್ ಮಾಡ್ಲಿಕ್ಕೆ 1 ವರ್ಷ ತಗೋತಾರ್ರಿ ಇವ್ರು. ಆಗ್ಲಿ ಒಂದು ತಿಂಗಳ ತಗೊಳ್ರಿ. ಪಟಾಪಟ 4-5 ಜನ ಕೆಲ್ಸಕ್ಕೆ ಹತ್ತಿದ್ರೆ ಪಟಾಪಟ ಎಲ್ಲ ಹಡ್ಡಿ ಎಲ್ಲ ಆಗ್ತದೆ. ಮಾಡಿದ್ರೆ ಎಲ್ಲ 1 ತಿಂಗಳ ಟೈಮ್ ತಗೊಳ್ರಿ. ಅದ್ರಲ್ಲಿ ರೋಡ್ ಮಾಡಿದ್ದಾರೆ. ಇಷ್ಟಿಟ್ಟು ಗುಂಡಿಗಳು ಅದ್ರಲ್ಲಿ ಮುಚ್ಚವ್ರು ಯಾರಿಲ್ಲ. ಈಗ ಮುಚ್ಚವ್ರು ಯಾರಿಲ್ಲ. ದೊಡ್ಡ ಗಾಡಿ ಹೊಡ್ಕೋತಾ ಇದ್ರಿ. ಎಕ್ದಮ್ ನಮ್ ಕುತ್ತಿಗೆ ಹೊಡೆದಂಗೆ ಆಗುತ್ತೆ ಇಲ್ಲಿ ನಮ್ದು ಇದು ಪ್ರಾಬ್ಲಮ್ ಸರ್. ಯಾಕ सबका बात तुझे यहाँ का वहाँ का सबका ये पूरा मारुति नगर का चाहे जी, पूरा मारुति नगर ಏರಿಯಾ ಅಂದ್ರೆ ಎಲ್ಲ ಒಂದ ಕಡೆ ಬರ್ತಿದ್ರು ಮೇಡಮ್. ಬಂದ್ರ ನಮ್ದು ಅವ್ರಂದ್ರ ಇದೆಲ್ಲ ತೆಗದ್ರ ಅಂದ್ರ ನೆಕ್ಸ್ಟ್ ದಿನ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಮಟ್ಟ ಏನು ಮಾಡಿಲ್ಲ. ಇದು ಮಾಡ್ತಾ ಇದೀವಿ. ರೀಸನ್ ಕೇಳಿದ್ರೆ ಏನಂತಾರ್ರಿ? JCB ನಮ್ದು ಪಂಚರ್ ಆಗೈತಿ, ಆ ಪಂಚರ್ ನಾವು ತೆಗದ್ದಿವಿ ಮತ್ತೆ ಮಾಡ್ತೇವೆ ಅಂತ ಹೇಳಿದ್ರಿ. ಏನು ಮಾಡಿಲ್ಲ. ಆ ಕಲ್ಲಿಗಿಲ್ಲ ಹರಿದ್ರೆ ಏನ್ ಮಾಡ್ತೀರಿ? ಒಂದು ಕಲ್ಲು ಟೈರ್ ಮ್ಯಾಗ ಇಟ್ಟು ರಪ್ ಅಂತಿರ್ಲಿ. ಯಾರಾದ್ರೂ ಮಕ್ಕಳು ಕೂತ್ಕೊಳ್ಳಿ, ಕಲ್ಲುಗಳು ಯಾರು ಹೊಡ್ತಾ ಕುಂತು ತಲೆ ಹೊಡಿತು, ಏನ್ ಮಾಡ್ತೀರಿ ಹೇಳ್ರಿ? ಗಾಡಿ ತಗೊಂಡ ಬಿದ್ದಾರ ಬೀಳಿ ಆದಾಯ್ತ ಕಲ್ಲು ಹಾರಿ ಬಂದ ಮಗುಗಾಯ್ತು. ಎಂತಲ್ಲಿ ಏನಾದ್ರು ಕುಂತ್ರೆ ಏನ್ ಮಾಡೋದು? ಅಲ್ಲಿ ಬಂದು ಹೊಡೆದ್ರ ಸತ್ತು ಜಿಮ್ಮೆದಾರಿ ಯಾರು ಹೇಳ್ರಿ? ನಮ್ಮ ಮಕ್ಕಳು ಹೊರಗೆ ಬರಾಕತ್ತಿಲ್ರಿ. ಗಾಡಿ ಹಮಾರ ಪಂಚರ್ ಆದ್ಮೇಲೆ ನಾವು ಒಂದು ದಿವಸ ತೆಗಿತೀವಿ, ಎಲ್ಲ ಕ್ಲೀನ್ ಮಾಡ್ಕೊಡ್ತೀವಿ, ಪಕ್ಕ ರೋಡ್ ಮಾಡ್ಕೊಡ್ತೀವಿ ಅಂತ ಹೇಳೋಗಿದ್ದೆ. ಇನ್ನೂ ಮಟ್ಟ ಪತ್ತೇನು 8 ದಿವಸ ಆತು. ಇವತ್ತಿಗೆ 8 ದಿವಸ ಆತು. ಅವ್ರನ್ನ ಬಂದಿಲ್ಲ, ಹಣಕ್ಕೆ ನೋಡಿಲ್ಲ. ಪಂಚರ್ ತೆಗಿಲಿಕ್ಕೆ 8 ದಿವಸ ಈ ಜನ ಬೀಳ್ತಾ ಇದ್ದಾರೆ 8 ದಿವಸದಿಂದ. ಹೋಗಾಕತ್ರ ಅದು ಗೊತ್ತಾಗುದಿಲ್ಲ. ಇಲ್ಲ ರೀ, ಗಾಡಿ ಪಂಚರ್ ಆಗಿಲ್ಲ, ನಗರಸಭೆ ಪಂಚರ್ ಆಗಿದೆ. ನಾವು ಪಂಚರ್ ಮತ್ ಕಡಿ ಯಾಕೆ ಹಾಕಿದ್ರೆ ಒಂದು ಸ್ಯಾಂಕ್ಷನ್ ಆಗ್ಲಿಲ್ಲ ಅಂದ್ರೆ ರೊಕ್ಕ ಭಾಳ ಆಗೈತೇನ್ರಿ? ಆಗೈತಿ. ಈಗ ಆಮೇಲೆ ಮಾಡಿ ಕೊಡ್ತೀವಿ. ಈಗ ಅಷ್ಟು ಅಷ್ಟು ಡಾಂಬರ್ ಹಾಕ್ತಿವಿ ಅಂತ ಹೇಳಿದ್ರೆ ಅದು ಹಾಕಿಲ್ಲ ಅವ್ರ. ಇದು ಮಂದಿ ಸತ್ತ ಮೇಲೆ ಲೆಕ್ಕ ಈಗ ಅವ್ರ ಎಲ್ಲ ಕಡೆ ಹಂಗ ಆಗ್ತಾ ಇದೆ ಮೇಡಮ್. ಯಾರಾದ್ರೂ ಮಂದಿ ಒಬ್ರು ಸಾಯ್ಬೇಕು, ಆ ಗುಂಡೆಯಲ್ಲಿ ಬಿದ್ದಾಗ ಅವಾಗಲೇ ರೆಡಿ ಮಾಡ್ತಾರೆ. ದಾಂಡೇಲಿಯಲ್ಲಿ ಒಬ್ಬನು ಅಲ್ಲಿ ಪೆಟ್ರೋಲ್ ಪಂಪ್ ಹತ್ತ ಅಲ್ಲೊಬ್ರು ಸತ್ತ, ಆ ಹೆಣ್ಮಕ್ಳು ಸತ್ತ ಮೇಲೆನೂ ಅಲ್ಲಿ ಮಾಡಿದ್ರು. ಅಂದ್ರೆ ನೋಡ್ರಿ ಬಿದ್ದು ಕಾಲು ಯಾವ ರೀತಿ ಇಲ್ಲ ಇದೆ ನೋಡಿ ಮೇಲೆ ನೋಡಿ ಹೆಂಗ್ ಬಿದ್ದಾರೆ. ಕभी बोलो में स्ट्राइक करते देखो पड़ी ಹೋರಾಟ ಮಾಡಂತ ಹೇಳ್ತಾರೆ. ಮಾಡೋದು ಅವ್ರ ಕರ್ತವ್ಯ ಐತಪ್ಪ. ಇದು ಮಾಡ್ಬೇಕು. ಹಗಲಿ ಒಂದ್ ರಾತ್ರಿ 2 ದಿವಸ ಬಂದ್ ಮಾಡಿದ್ವಿ ನಾವು. ವಯಸ್ಸು ಜನ ಬರ್ತದ ಕಲ್ಲಿಗೆ ಹಾರಿ ಬಿದ್ರೆ ಏನು ಮಾಡ್ತೇವೆ? ಒಬ್ರು ಮಾತಾಡುವಾಗ ಒಬ್ಬರ ಮಾತಾಡ್ರಿ ಅಲ್ಲಿ ಅಂತ ಬ್ರದರ್ ಹೋಗ್ಬೇಕಾರ ಅಲ್ಲಿ ನೋಡ್ರಿ ಹೆಂಗ್ ಬರ್ತಾ ಇದ್ದಾರೆ ನೋಡ್ರಿ. ಅವ್ರು ಬೆಳಿಗ್ಗೆ ನನ್ನ ಮಗ ಡ್ಯೂಟಿಗೆ ಹೋಗ್ಬೇಕಾದ್ರೆ ಇಲ್ಲಿ ಬಿತ್ತಿದ್ದ ಒಂಬಿಗ್ಲೆ ಗಾಡಿ ಉಲ್ಟಾಗಿ ಬಿಡ್ತೀವಿ. ಈ ಕಡೆ ಶಿಫ್ಟ್ ಹೋಗ್ಬೇಕಾದ್ರೆ ಅಷ್ಟೆಲ್ಲ ಡೇಂಜರ್. ಆ ಕಡೆ ಅಂತೂ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲ ಇದಾಗ್ಬಿಟ್ಟೈತಿ. ನಿನ್ನೆಲ್ಲ ದಿನ ಬೀಳಕತ್ತಾರೆ ನಮ್ಮನೆ ಮುಂದೆ. ಆ ಸೈಡ್ ಲೈನು ಹಾಗೆ ಇದೆ ಸರ್. ಹೋಗ್ಬೇಕಾದ್ರೆ ಗಾಡಿ ಬಂದು ಮಾಡ್ರಿ, ಅದ ಮಾಡ್ರಿ. ಬರ್ರಿ ಸರ್. ಬ್ಯಾಲೆನ್ಸ್ ಆಗೋದಿಲ್ಲ, ಗಾಡಿ ಬ್ಯಾಲೆನ್ಸ್ ಆಗೋದಿಲ್ಲ. ಯಾಕಂದ್ರೆ ಸಿಂಗಲ್ ಟೈರ್. ನಾನೇ ಹೋಗ್ಬೇಕಾದ್ರೆ ಮುಂದ್ಗಡೆ ಏನು ಹ್ಯಾಂಡಲ್ ಫುಲ್ ಗ್ರಿಪ್ ಫುಲ್ ಎಲ್ಲ ಕೈ ವಜ್ರ ಬರ್ತದೆ. ಈ ರಿಕ್ಷಾ ಅಂದ್ರೂ 3 ವೀಲರ್ ಅಂದ್ರೂ
ಫ್ರಂಟ್ ಟೈರ್ ಏನೈತಿ ಅದು ಫುಲ್ ಸೇಕ್ ಆಗ್ತಿದೆ ಇಲ್ಲ ಒಂದ್ಸಾರಿ ಇಲ್ಲ ಕಮಿಷನರ್ ಕೆಳಗಡೆ ಮೇಲಿಂದ ಕೆಳಗಡೆ ಒಂದ್ಸಾರಿ ಹೋಗಿ ಬಂದ್ರೆ ಗೊತ್ತಾಗ್ಬಿಡ್ತದೆ ಅವ್ರಿಗೆ. ಈ ಲೈನ್ ಮತ್ತೆ ಹಿಂದ್ಗಡೆ ಲೈನ್ ಎರಡು ಸೇಮ್ ಇದೆ. ಒಂದ್ಸಾರಿ ಅವ್ರು ಕೆಳಗಡೆ ಬಂದು ಮೇಲೆ ಹೋದ್ರೆ ಗೊತ್ತಾಗ್ತದೆ ಅವ್ರಿಗೆ ಕಮಿಷನರ್ ಅವ್ರಿಗೆ. 1 ವೀಕ್ನಲ್ಲಿ ಮಾಡ್ತೇನೆ ಅಂತೇಳಿ ಆ ರೋಡು ಹೇಳಿದ್ರು, ಈ ರೋಡು ಹೇಳಿದ್ರು. ಈಗ ನೀವು ಟ್ಯಾಕ್ಸ್ ತುಂಬುವಾಗ 1 ವೀಕ್ ಆದಮೇಲೆ ಕೊಡ್ತೇನೆ ಅಂತ ಪೆಟ್ರೋಲ್ ತೊಗೊಂಡ್ಮೇಲೆ ಕೊಡ್ತಾರೆ ಅವರು? ಕೊಡೋದಿಲ್ಲ. ಈಗ ಪೆಟ್ರೋಲ್ ಕೊಟ್ಟರೆ ಈಗ ಕೊಡಬೇಕು, ಮುಂಚೆನೇ ದುಡ್ಡು ಕೊಡಬೇಕು, ಆದರೆ ಇದಕ್ಕೆ ಕೊಡೋದಿಲ್ಲ ಅವರು. ಬ್ಯಾಕ್ ಸೈಡ್ ರೋಡ್ ಅಂದ್ರೆ ಸರ್ ಇದ್ರ ಕರೆಕ್ಟ್ ಆ ಸೈಡ್ ಇದೆ, ಆ ಸೈಡ್ ಅರ್ಧ ಮಾಡಿದ್ದಾರೆ, ಅದು ಅರ್ಧ ಮಾಡಿ ಹಿಂಗ್ ಬಿಟ್ಟಿದ್ದಾರೆ. ಇಲ್ಲ ರೀ ಆ ಕಡೆ ಎಲ್ಲ ಚಲೋ ಇದ್ರಿ, ಆ ಕಡೆ ಇಲ್ಲ ಅರ್ಧ ಮಾಡಿ ಅರ್ಧ ಕೆಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಅದು. ಇಲ್ಲೇ ಜನ ಭಾಳ ಹೋಗೋದು ಬೀಳ್ತಾರ ಪಾಪ. ಅದು ಹೇಳು, ನಾವು 5 ತಿಂಗಳಾಯ್ತು ಈ ಬಸ್ ಮುಖ ನೋಡಿ ಇಲ್ಲಿಂದ ಮಕ್ಕಳು ಅಂತ ಬಸ್ ಹೋಗ್ತಾ ಇಲ್ಲ. 5 ತಿಂಗಳಾಯ್ತು ಹೇಳ್ರಿ ನಾವು ರೋಡ್ ಅಸ್ತವ್ಯಸ್ತ ಇರೋದಕ್ಕೆ ಕಸ ಗುಂಡಿ ಎಲ್ಲ ಇಲ್ಲಿಗೆಲ್ಲ ಗುಂಡಿ ಇದ್ದಿದ್ದು. ಇಲ್ಲಿಗೆ ಯಾವ್ದು ಸಮಾಧಾನ ಆಗುದಿಲ್ಲ. ಯಾರ್ದು ಹೆಣ ಬೀಳ್ಬೇಕು ಇಲ್ಲಿ, ಅವಾಗ ನೀವು ಮಾಡ್ಬೇಕು. ಹೆಣ ಯಾರ್ದು ಬೀಳೋದು ಬೇಡ್ರಿ. ಒಂದೊಂದು ರೋಡಿಗೆ ಒಂದು ಬಲಿ ಕೊಟ್ರ ಯಾರು ನಮ್ಮ ಅಕ್ಕ ತಂಗಿಯರು, ನಮ್ಮ ಅಣ್ಣ ತಮ್ಮರ, ಇವರು ನಮ್ಮ ತಾಯಿಂದ್ರಗಳು ಹೋಗ್ಬೇಕಲ್ಲ, ಮತ್ತೆ ಯಾರು ಹೋಗುದಿಲ್ಲ. ಅದನ್ನ ಇದು ನಗರಸಭೆಯವ್ರ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈ ರೋಡ್ ಹಾಳು ಗುಂಡಿಲಿಂದ ರಿಕ್ಷಾದವ್ರು ಹಿಡ್ಕೊಂಡು ಬೈಕ್ದವ್ರು ಹಿಡ್ಕೊಂಡು ಬಸ್ ಹೋಗ್ತಾ ಇಲ್ಲ. ಬಸ್ ಸುಮಾರು 3-4-5 ತಿಂಗಳಾಯ್ತು. ಲಾಸ್ಟಿಗೆ ಅಲ್ಲಿ ಮಕ್ಕಳು ಅಲ್ಲಿಂದ ಅಲ್ಲಿ ನಡ್ಕೊಂಡ್ ಬರ್ತಾರೆ. ಅಲ್ಲಿಂದ ಅಲ್ಲಿ ನಡಕ್ಕೆ ಬಂದು ಬಸ್ ನಿಲ್ತದೆ. ಬಸ್ ನಿಂತ ಮೇಲೆ ಅವ್ರು ಅಲ್ಲಿಂದ ಓಡ್ಕೊಂಡು ಬರಬೇಕು. ಅಜ್ಜಿಗಳಾಗ್ಲಿ ಅವರಾಗ್ಲಿ ಇನ್ನೊಬ್ರು ಓಡ್ಕೊಂಡು ಬಂದು ಬಸ್ ಹೊತ್ತಬಿಟ್ಟ ಬಸ್ ಹೋಗಿರ್ತೈತಿ. ಅದು ಸಮಸ್ಯೆ. ಬಸ್ಸೇ ಪಾಸ್ ಆಗ್ತಾ ಇಲ್ಲ, ಬ್ರಿಡ್ಜ್ ಮಾಡ್ತಾ ಇಲ್ಲ ಪಾಪ. ಅಲ್ಲ ವೋಟಿಂಗ್ ಟೈಮ್ದಾಗ ಎಲ್ಲರೂ ಬರ್ತಾರೆ ಮನೆ ಮುಂದೆ, ನಮಗೆ ವೋಟ್ ಹಾಕ್ರಿ, ನಮಗೆ ವೋಟ್ ಹಾಕ್ರಿ. ಬಸ್ಸಿಂದ ವ್ಯವಸ್ಥೆ ಅಸ್ತವ್ಯಸ್ತ. ರೋಡಿಂದ ಬರ್ತಾರೆ, ಮನೆ ಬರ್ತಾರೆ. ರೋಡ್ ಇಲ್ಲ ಎನ್ನದ ಮನೆ ಬರ್ತಾರೆ, ನಮ್ಗೆ ಹಾಕ್ರಿ, ನಮಗ್ರು ಹಾಕ್ರಿ ಅಂತ ಹೇಳಿ. ಈಗ जाओ क्या चलो जाओ, मेरे लेडीज भी जाओ, रख लो. चल बैठ जाओ जाओ. जाओ
बोलते रहता अभी शाम तक